ಶೋಭಾ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ವರಮಹಾಲಕ್ಷ್ಮಿ ತಾಯಿ ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಬೇಡ್ಕೊತಾ ಇದ್ದೀನಿ. ಆ್ಯಂಡ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಂಡರ್ಫುಲ್ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಆ್ಯಂಡ್ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ಈ ಹೂವೆಲ್ಲ ಏನು ಪೋಣಿಸಿದಾರಲ್ಲ ಪಾಪ, ಲಿಟ್ರಲಿ ಹೇಳಬೇಕು ಈ ಮಾತನ್ನು ನಾನು. ನನಗೆ ಹೂವೆಲ್ಲ ಪೋಣಿಸೋಕ್ಕಾಗೋದಿಲ್ಲ ಇವಾಗ, ಆಯಿತಾ. ಅದಕ್ಕೆ ನನ್ನ ಅಕ್ಕ ಹತ್ರ 1 kg ಹೂವು ಗೈಸ್, ನೀವು ನಂಬಲ್ಲ. ಅವ್ರಿಗೂ ಮನೇಲಿ ಹಬ್ಬ ಮಾಡ್ತಾರೆ, ತುಂಬಾ ಬ್ಯುಸಿ ಇರ್ತಾರೆ. ಬಟ್ ಸ್ಟಿಲ್ ಅವರು ನನಗೆ ಹೆಲ್ಪ್ ಮಾಡಿದರು. ಈ ಏನು ಹೂವು ನೋಡ್ತಾ ಇದ್ದೀರಲ್ಲ, ಅದಷ್ಟು ಹೂವು ನಮ್ಮ ಅಕ್ಕನೇ ಪೋಣಿಸ್ಕೊಟ್ಟಿದ್ದು. ತುಂಬ ಎಷ್ಟು ಹೆಲ್ಪ್ಫುಲ್ ಆಯಿತು ಅಂತಂದರೆ ಅದು ನನಗೆ ಮಾತ್ರನೇ ಗೊತ್ತು. ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರಿ ಇನ್ಸ್ಟಾಗ್ರಾಮಲ್ಲೆಲ್ಲ, ಇನ್ನೂ ಯಾಕೆ ವೀಡಿಯೋ ಹಾಕಲಿಲ್ಲ ನೀವು ವರಮಹಾಲಕ್ಷ್ಮಿ ಹಬ್ಬದ್ದು ಅಂತ. ಡೈರೆಕ್ಟು ಯೂಟ್ಯೂಬಲ್ಲಿ ವ್ಲಾಗ್ ಹಾಕಿ ಅದಾದಮೇಲೆ ಅಪ್ಲೋಡ್ ಮಾಡೋಣ ಅಂತ ಹೇಳಿನೇ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಕಳೆದ ಬಾರಿ ಹೇಗೆ ಮಾಡಿದ್ನೋ ಅದೇ ಥರನೇ ಈ ಸಾರಿನೂ ನನ್ನ ಕೈಲಾದಷ್ಟು ಆ ತಾಯಿನ ಪೂಜೆ ಮಾಡಿದ್ದೀನಿ. ಆ್ಯಂಡ್ ನಾನು ಹೇಳೋದೇನು ಗೊತ್ತಾ, ನಂತರ ನೀವು ತಪ್ಪನ್ನು ಮಾಡಿ ಜೀವನದಲ್ಲಿ ಹೆಚ್ಚು ಕಮ್ಮಿ ಆಗೋದಕ್ಕಿಂತ ಈ ರೀತಿ ಗೊತ್ತಿರೋರನ್ನ ಕೇಳಿ ಪೂಜೆನ ಮಾಡಿ ವ್ರತನ ಮಾಡಿ. ಆ್ಯಕ್ಚುಲಿ ಇದು ಹಬ್ಬ ಅಲ್ಲ, ಒಂದು ವ್ರತ, ವರಮಹಾಲಕ್ಷ್ಮಿ ವ್ರತ ಇದು. ಹಬ್ಬ ಅಂತ ಅಂದರೆ ನಮಗಿರೋದೇ ಒಂದು 3-4 ಹಬ್ಬ ಅಷ್ಟೇ. ಸೊ ಈ ಗೌರಿ ಗಣೇಶ ಮತ್ತು ಪಾರ್ವತಿ ಅದೆಲ್ಲವೂ ನಾವು ವ್ರತವಾಗಿ ಆಚರಣೆ ಮಾಡೋದು. ಸೊ ಹೋಪ್ ಅರ್ಥ ಆಗಿದೆ ಅಂತ. ಆಮೇಲೆ ರಂಗೋಲಿ ಅಷ್ಟೇ. ಇವತ್ತು ರಂಗೋಲಿಯ ಕಂಪ್ಲೀಟ್ ಕ್ರೆಡಿಟ್ ನಮ್ಮ ಅಕ್ಕನಿಗೆ ಹೋಗಬೇಕು. ಅಕ್ಕನೇ ನಾನು ಎದ್ದೊಳಕ್ಕಿಂತ ಮುಂಚೆನೇ ರಂಗೋಲಿ ಎಲ್ಲ ಹಾಕಿದ್ರು ಪಾಪ. ಅವ್ರ ಮನೆಗೆ ಹಾಕ್ತಾರಲ್ಲ ಸೇಮ್ ಅದೇ ಥರನೇ. ಆ್ಯಂಡ್ ಇನ್ನು ಇವತ್ತು ಬೆಳಗ್ಗೆ 10:30 ಒಳಗಡೆ ಪೂಜೆ ಮಾಡಬೇಕಿತ್ತು. ಸೊ ನಾನೊಂದು 10 o'clock ಹಾಗೆ ಪೂಜೆನ ಶುರು ಮಾಡಿಕೊಂಡೆ. ಯಾಕಕ್ಕ ನೀವು ಈ ರೀತಿ ಮಾಡಿದ್ದೀರಾ ಅಂತ ಕೇಳೋರಿಗೆ, ಪ್ರೀವಿಯಸ್ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಷನ್ ಮಾಡೋಕ್ಕೂ ಒಂದು ಕಾರಣ ಇದೆ. ಆ ಕಾರಣದ ವೀಡಿಯೋ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸತಿ ಚೆಕ್ಔಟ್ ಮಾಡಿ, ಆ ವೀಡಿಯೋನ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ. ಸೊ ನಾನು ಮಾಡಿರೋ ಥರ ತಪ್ಪು ದಯವಿಟ್ಟು ನೀವು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಮನೆಯ ಹೇಳಿಗೋಸ್ಕರ ವ್ರತಗಳು ಪೂಜೆಗಳನ್ನು ಮಾಡೋದು ಅಲ್ವಾ. ಬಟ್ ಅದೇ ವ್ರತಗಳು ನಮ್ಮ ಜೀವನದಲ್ಲಿ ಹೆಚ್ಚು ಕಮ್ಮಿ ಮಾಡಿದಾಗ ನೋಡಿಕೊಂಡು ಹಬ್ಬಗಳನ್ನು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವರಮಹಾಲಕ್ಷ್ಮಿ ವ್ರತ ಅನ್ನೋದು ಎಲ್ರಿಗೂ ಆಗ್ಬರೋದಿಲ್ಲ. ಎಷ್ಟೊಂದು ಜನ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟೇ ಮಾಡಲ್ಲ. ಯಾಕೆ ಗೊತ್ತಾ, ಅವರಿಗೆ ಆ ಹಬ್ಬ ಆಗಿ ಬಂದಿರೋದಿಲ್ಲ. ಇವನ್ ನನಗೇನೆ ನೀವು ನೋಡೋ ಹಾಗಿದ್ದರೆ 3 ವರ್ಷ ನಾನು ವರಮಹಾಲಕ್ಷ್ಮಿನ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾಯಿದ್ದೆ, ಇಟ್ಟೆ. ಬಟ್ ಅದಾದ ಮೇಲೆ ನಾವು ಜೀವನದಲ್ಲಿ ಒಂದು ಬಿದ್ದಂತಹ ಪೆಟ್ಟುಗಳನ್ನು ಇವತ್ತಿಗೂ ಮರೆಯೋಕ್ಕಾಗೋದಿಲ್ಲ. ಸೊ ಅದಾದಮೇಲೆ ನಾವು ಪುರೋಹಿತರ ಒಂದು ಮಾರ್ಗದರ್ಶನದಲ್ಲಿ ನಾವಿವತ್ತು ಹಬ್ಬ ಅಂದರೆ ವ್ರತವನ್ನು ಮಾಡ್ತಾಯಿದ್ದೀವಿ. ತುಂಬ ಜನದ ಒಂದು ದೊಡ್ಡ ಕಲ್ಪನೆ ಏನು ಗೊತ್ತಾ, ಒಂದು ರೀತಿ ಇಮ್ಯಾಜಿನೇಷನು. ವರಮಹಾಲಕ್ಷ್ಮಿ ಅಂತಂದ್ರೇ ನಾವು ಗ್ರ್ಯಾಂಡಾಗಿ ಮಾಡಬೇಕು, ತಾಯಿಗೆ ಸೀರೆ ಉಡಿಸ್ಬೇಕು, ಕೂರಿಸ್ಬೇಕು ಅಂತ ಎಲ್ಲ. ಖಂಡಿತವಾಗ್ಲೂ ವರಮಹಾಲಕ್ಷ್ಮಿ ವ್ರತ ಅಂತಂದರೆ ನಿಮ್ಮ ಕೈಲಾದಷ್ಟು ಆ ತಾಯಿಯನ್ನು ಕಳಶದ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿ, ನೀವು ನಿಮ್ಮಲ್ಲಿರುವಂತಹ ಶ್ರದ್ಧಾಭಕ್ತಿಯಿಂದ ಆವತ್ತಿನ ದಿನ ನೀವು ಏನೇ ಬೇಡ್ಕೊಂಡ್ರೂ ಆ ವರಮಹಾಲಕ್ಷ್ಮಿ ತಾಯಿ ನಿಮಗೆ ಆ ಅನುಗ್ರಹ ಕೊಡ್ತಾಳೆ ಅನ್ನೋ ಒಂದು ವ್ರತ ಇದು. ಬಟ್ ಎಷ್ಟೊಂದು ಜನ ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕ್ಬಿಡ್ಬೇಕು, ಇವಾಗ ಪೂಜೆ ಆದ ತಕ್ಷಣ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ಬಿಡಬೇಕು ಅನ್ನೋ ಥರದಲ್ಲಿ ಇವತ್ತು ಪೈಪೋಟಿಯಲ್ಲಿ ಹಬ್ಬಗಳನ್ನು ಮಾಡ್ತಾ ಇದ್ದಾರೆ. ಒಂದು ವಿಚಾರನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವುದೇ ಕಾರಣಕ್ಕೂ ಅವ್ರ ಮನೇಲಿ ಹಂಗೆ ಮಾಡಿದ್ರು ನಮ್ಮ ಮನೇಲಿ ನಾವು ಹಿಂಗೆ ಮಾಡೋಣ ಅಂತ ದಯವಿಟ್ಟು ಅಂದ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಒಂದು ಜಾತಕದಲ್ಲಿ ಅಥವಾ ನಿಮ್ಮ ಒಂದು ವಂಶದಲ್ಲಿ ಆ ಒಂದು ವ್ರತ ಬರೋ ಹಾಗಿದ್ದರೆ ನೀವು ಎಷ್ಟೇ ಗ್ರ್ಯಾಂಡಾಗಿ ಮಾಡಿದ್ರೂ ಏನೂ ಆಗೋದಿಲ್ಲ. ಯಾರೂ ಮಾಡಿಲ್ಲ ನಾವೇ ಮಾಡ್ತೀವಿ ಅಂತ ಹೇಳಿ ನೀವು ಮಾಡೋಕ್ಕೆ ಹೋದರೆ ಜೀವನದಲ್ಲಿ ಏರುಪೇರು ಖಂಡಿತವಾಗ್ಲೂ ಆಗುತ್ತೆ. ಎಚ್ಚರಿಕೆಯಿಂದ ಇರಿ. ಯಾಕಂತಂದರೆ ನಾನು ಒಂದು ಸತಿ ಪೆಟ್ಟು ತೊಗೊಂಡಿರೋದಕ್ಕೇ ನಿಮಗೆ ಹೇಳ್ತಿದ್ದೀನಿ, ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಒಂದು ಸಾರಿ ನೀವು ಹಬ್ಬ ಮಾಡೋಕ್ಕಿಂತ ಹೊಸದಾಗಿ ಹಬ್ಬ ಮಾಡ್ತಾ ಇರೋರಿಗೆ ಹೇಳೋದು, ಅಥವಾ ನಿಮ್ಮ ವಂಶ ಪಾರಂಪರೆಯಲ್ಲಿ ಈಗ ಸೊಸೆಯಾಗಿ ಹೋಗಿರ್ತಾರೆ, ನಿಮಗೆ ಗೊತ್ತೇ ಇರೋದಿಲ್ಲ ಆ ಮನೆಯ ರೀತಿ ನಿಯಮಗಳೆಲ್ಲನೂ. ನಿಮ್ಗೆ ಅತ್ತೆ ಇದ್ದರೆ ಹೇಳ್ಕೊಡ್ತಾರೆ, ಇಲ್ಲಮ್ಮ ಇದು ಮಾಡಬೇಕು ಇದು ಮಾಡಬಾರ್ದು ಅಂತ. ಅತ್ತೆ ಮಾವ ಯಾರು ಇಲ್ಲದೆ ಇರೋರು ಏನು ಮಾಡ್ತಾರೆ,
ಓ ಬಿಡು ಆಗುತ್ತೆ ಎಲ್ಲರೂ ಮಾಡ್ತಾರೆ ನಾವು ಮಾಡೋಣ ಅಂತ ಹೇಳಿ ಮಾಡ್ತೀರಾ. ಬಟ್ ಆ ಥರ ತಪ್ಪು ಮಾಡೋಕ್ಕಿಂತ ಮುಂಚೆ ಒಂದು ಸಾರಿ ಪುರೋಹಿತರ ಹತ್ರ ಹೋಗಿ ನಿಮ್ಮ ಜಾತಕ ಕೊಟ್ಟು, ನಿಮ್ಮ ಮನೆಯವರ ಜಾತಕ ಕೊಟ್ಟು, ಅದ್ರ ಬಗ್ಗೆ ನಿಮಗೆ ಈ ಹಬ್ಬ ನಾವು ಮಾಡ್ಬೋದಾ, ಈ ವ್ರತವನ್ನು ನಾವು ಮಾಡ್ಬೋದಾ, ಆಗುತ್ತಾ ಅಂತ ಕೇಳಿ ಅವರು ಕವಡೆ ಎಲ್ಲ ಹಾಕಿ ಆಗುತ್ತಾ ನಿಮಗೆ ಬರೋದಿಲ್ವಾ ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತಾರೆ. ಆಮೇಲೆ ನೀವು ಹೇಗೆ ವ್ರತ ಮಾಡಬೇಕು ಅನ್ನೋದನ್ನು ಅವರು ನೀಟಾಗಿ ಕ್ಲಿಯರಾಗಿ ನಿಮಗೆ ಹೇಳ್ಕೊಡ್ತಾರೆ. ಸೊ ನಾನಂತೂ ಒಂದು ಸಾರಿ ಪೆಟ್ಟು ತಿಂದ ಮೇಲೆ ಹೋದೆ, ಬಟ್ ನಂತರ ಪೆಟ್ಟು ತಿನ್ನಬಾರ್ದು ಅಂತ ನಿಮಗೆ ನಾನೇ ಒಬ್ಬಳು ಮಾರ್ಗದರ್ಶಿನಿಯಾಗಿ ನಿಮಗೊಂದು ಸಜೆಷನ್ ಕೊಡ್ತಾ ಇದ್ದೀನಿ ಹಬ್ಬ ಮಾಡೋಕ್ಕಿಂತ ಮುಂಚೆ. ಆ್ಯಂಡ್ ವರಮಹಾಲಕ್ಷ್ಮಿ ವ್ರತ ಯಾರೆಲ್ಲ ಮಾಡ್ತಾರೋ ಗ್ರ್ಯಾಂಡಾಗಿ ನೀವು ಅಬ್ಸರ್ವ್ ಮಾಡಿ, ಅವ್ರಿಗೆ ಬರೋ ಹಾಗಿದ್ದರೆ ಜೀವನದಲ್ಲಿ ಇನ್ನೂ ಜಾಸ್ತಿ ಎತ್ತರಕ್ಕೆ ಬೆಳೀತಾರೆ. ಇನ್ ಕೇಸ್ ಅವ್ರೇನಾದರೂ ಪದ್ಧತಿ ಇಲ್ಲದೆ ಪದ್ಧತಿ ಶುರು ಮಾಡಿದರೆ ನೀವು ನಂಬೋದಿಲ್ಲ, ಎಂಥ ಕುಬೇರನು ಕೆಳಗಡೆ ಬೀಳೋ ಅಂಥ ಸಾಧ್ಯತೆಗಳಿರುತ್ತೆ. ವ್ರತ ಅಂತಂದರೆ ಅದಕ್ಕೆ ಅದರದ್ದೇ ಆದಂತಹ ರೀತಿ ನೀತಿಗಳಿರುತ್ತೆ. ಅದನ್ನ ಎಲ್ಲವೂ ನಾವು ತಿಳ್ಕೊಂಡು ಮುಂದೆಗೆ ಸಾಗಬೇಕು. ಈಗ ಮನೇಲಿ ಪೂಜೆ ಎಲ್ಲ ಆಯಿತು, ಇನ್ನೂ ಕಂಕಣ ಕಟ್ಕೊಳ್ಳೋದು ಒಂದೇ ಬಾಕಿ. ಆಮೇಲೆ ತುಂಬ ಜನ ನಾನು ಭೀಮನಮಾವಾಸ್ಯೆ ಬ್ಲಾಗ್ ಹಾಕಿದಾಗ ಕಂಕಣ ಕಟ್ಕೊಂಡಲ್ವ ಪೂಜೆ ಮಾಡೋದು ಅಂತ, ನಿಮ್ಮ ಕಡೆ ಹೇಗೋ ಗೊತ್ತಿಲ್ಲ, ಬಟ್ ನಾನು ಕೇಳಿರುವ ಪುರೋಹಿತರು ನನಗೆ ಹೇಳ್ಕೊಟ್ಟಿದ್ದು ಪೂಜೆ ಕಂಪ್ಲೀಟ್ ಆದಮೇಲೆ ನಾನು ಪೂಜೆ ಸಂಪೂರ್ಣವಾಗಿ ನಿರ್ವಿಘ್ನವಾಗಿ ನಿಮ್ಮ ಒಂದು ವ್ರತವನ್ನು ಆಚರಿಸಿದ್ದೀನಿ ಅಂತ ಹೇಳಿ ಕಂಕಣ ಕಟ್ಕೊಳ್ಳೋದು, ಕಟ್ಕೊಂಡು ಪೂಜೆ ಮಾಡೋದಲ್ಲಮ್ಮ ಅಂತ. ಅದು ಅವ್ರವ್ರ ಇಷ್ಟ, ಬಟ್ ಕಮೆಂಟ್ ಮಾಡಿದ್ರಿ ಅದಕ್ಕೇ ಹೇಳ್ತಾ ಇದ್ದೀನಿ. ಕಂಕಣ ನಾವು ಯಾವಾಗ ಕಟ್ಕೊಳ್ಳೋದು, ಪೂಜೆ ಎಲ್ಲ ಆದಮೇಲೆ ಆ ವ್ರತವನ್ನು ನಾವು ನಿರ್ವಿಘ್ನವಾಗಿ ಸಂಪೂರ್ಣ ಮಾಡಿದ್ದೀವಿ ಅನ್ನೋದಕ್ಕೆ ನಾವು ಕಂಕಣವನ್ನು ಕಟ್ಕೋತೀವಿ. ಆ ಕಂಕಣ ಕಟ್ಕೊಂಡ್ಮೇಲೆ ನಮ್ಮ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗುತ್ತೆ. ಯಾಕೆ ಅಂತಂದರೆ ನಾವು ಕಂಕಣ ಕಟ್ಟಿದ್ದೀವಿ, ನಾವು ಇವತ್ತಿನ ವ್ರತದಲ್ಲಿ ಪಾಲ್ಗೊಂಡಿದ್ದೇವೆ, ನಾವು ಇವತ್ತಿನ ವ್ರತವನ್ನು ಮಾಡಿದ್ದೇವೆ, ನಾವು ಸ್ವಲ್ಪ ಈ ದಿನ ಒಂದು ದಿನ ಆದರೂ ಜಾಗ್ರತೆಯಿಂದ ಇರಬೇಕು ಅನ್ನೋದು ನಮಗೆ ಈ ಕಂಕಣ ನೋಡಿದಾಗೆಲ್ಲನೂ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ಇನ್ನು ಕಂಕಣ ಕಟ್ಕೊಂಡ ಮೇಲೆ ಕಂಕಣಕ್ಕೆ ಅರಿಶಿನ ಕುಂಕುಮ ಇಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರೋಣ. ಎಷ್ಟೊಂದು ಜನ ನಮ್ಮ ಸಬ್ಸ್ಕ್ರೈಬರ್ಸು ಫಾಲೋವರ್ಸ್ ಎಲ್ಲ ಅವ್ರವ್ರ ಮನೇಲಿ ಹಿಡ್ದಿರ್ತಾರಲ್ಲ, ಫೋಟೋಸ್ ಎಲ್ಲ ಸೆಂಡ್ ಮಾಡಿ ಅಕ್ಕ ನಿಮ್ಮದು ಕಳಿಸಿ ಅಂತ. ನಾನು ಆ್ಯಕ್ಚುಲಿ ವಿಡಿಯೋ ಶೂಟ್ ಮಾಡಿದ್ದೀನಿ, ಬಟ್ ಇದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಅದಾದಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ಸಾಗಿ ಅಪ್ಲೋಡ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ ಅಷ್ಟೇನೆ. ಬಟ್ ಯಾರೆಲ್ಲ ನನ್ನನ್ನು ನೆನೆಸ್ಕೊಂಡು ನನಗೆ ಫೋಟೋಸ್ ಎಲ್ಲ ಸೆಂಡ್ ಮಾಡಿದ್ರು, ನಿಮ್ಮೆಲ್ಲರಿಗೂ ಮನಸ್ಪೂರ್ವಕವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಈ ಪ್ರೀತಿಗೆ ನಾನು ಏನೂ ಬೆಲೆ ಕಟ್ಟೋಕ್ಕಾಗೋದಿಲ್ಲ, ಬಟ್ ಒಂದಲ್ಲ ಒಂದು ದಿನ ನಿಮ್ಮನ್ನೆಲ್ಲರನ್ನೂ ನಾನು ಕರಿತೀನಿ. ಸೊ ಒಬ್ಬೊಬ್ರಿಗೂ ಅಷ್ಟೇ ನಾನು ಯಾವಾಗ ಇನ್ವಿಟೇಷನ್ ಕಳಿಸ್ತೀನೋ ದಯವಿಟ್ಟು ನೀವೆಲ್ಲರೂ ಬರಬೇಕು, ನಮ್ಗೆ ಆಶೀರ್ವಾದ ಮಾಡಬೇಕು, ಈಗಲೇ ಹೇಳಿಬಿಡ್ತೀನಿ. ಆ್ಯಂಡ್ ನನ್ನ ಮಗ ಅಂತೂ ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದರೆ ವರಮಹಾಲಕ್ಷ್ಮಿ ವ್ರತ ಮಾಡೋದಕ್ಕೆ ಅವರಿಗೆ ಸ್ಕೂಲಲ್ಲಿ ರಜಾ ಕೊಟ್ಟಿದ್ದರು. ಆಮೇಲೆ ಮೊನ್ನೆ ಮಾತ್ರ ಡ್ಯಾಡಿಗೆ ಕಾಲು ತೊಳೆದು ಇದೆಲ್ಲ ಕಟ್ಟಿದ್ಯಾ ನನಗೆ ಕಟ್ಟಿಲ್ಲ ಅಂತ ಜಗಳ ಮಾಡ್ತಾಯಿದ್ದೆ. ಇವತ್ತು ಅದು ಹೂವು ಕಟ್ಟಿದ ಮೇಲೆ ಅವನಿಗೆ ಥ್ಯಾಂಕ್ ಯು ಮಮ್ಮಿ, ಇವತ್ತು ನಾನು ನೆನಪಾದ ನಿನಗೆ ಅಂತ ಒಂಥರ ದೊಡ್ಡವನಾಗ್ಬಿಟ್ಟಿದ್ದಾನೆ ಗೈಸ್. ಅವನು ಎಷ್ಟು ಮೆಚುರಿಟಿಯಾಗಿ ಯೋಚನೆ ಮಾಡ್ತಾನೆ. ಆಮೇಲೆ ಅವ್ನು ಕೇಳೋ ಕ್ವಶನ್ಸ್ ಕೆಲವೊಂದನ್ನು ನಾನು ಆನ್ಸರ್ ಮಾಡೋಕ್ಕೆ ಆಗೋದಿಲ್ಲ ಗೊತ್ತಾ, ಅಷ್ಟು ಸೈಲೆಂಟ್ ಆಗಿಬಿಡ್ತೀನಿ ನಾನು. ಆಮೇಲೆ ಈಗ ನನಗೆ ಅಟ್ ಪ್ರೆಸೆಂಟ್ ಈಗ ಹುಷಾರಿಲ್ಲದ ಕಾರಣವೂ ಅಷ್ಟೇ, ಅವನು ಎಷ್ಟು ಧೈರ್ಯ ಕೊಡ್ತಾನೆ ಅಂತಂದರೆ, ಮಮ್ಮಿ ನೀವೇನು ತಲೆ ಕೆಡಿಸ್ಕೊಬೇಡಿ, ನಾನಿದ್ದೀನಿ, ನಿಮ್ಮನ್ನ ನೋಡ್ಕೋತೀನಿ. ಸೊ ನನಗೆ ಹೆಣ್ಮಕ್ಳು ಇಲ್ಲಪ್ಪ ಅನ್ನೋ ಕೊರಗೆ ಬರದೇ ಇರೋ ಥರ ನೋಡ್ಕೋತಾ ಇದ್ದಾರೆ. ನನ್ನ ಗಂಡ ಆಗಿರ್ಬೋದು, ನನ್ನ ಮಗ ಆಗಿರ್ಬೋದು, ಎಲ್ಲೂ ನಾನು ಕೆಳಗಡೆ ಬಿಡದೆ ಇಲ್ಲಿವರೆಗೂ ನನ್ನನ್ನು ಕರ್ಕೊಂಬರ್ತಾ ಇದ್ದಾರೆ. ಸೊ ಇದಕ್ಕೆ ನಾನು ಏನು ಹೇಳಬೇಕೋ ಗೊತ್ತಿಲ್ಲ, ಆದರೆ ಆ ತಾಯಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು, ಆ ವರಮಹಾಲಕ್ಷ್ಮಿ ತಾಯಿಗೆ. ಇದೇ ಥರ ನಮ್ಮ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರುವಂತಹ ಜೀವನ ಕೊಡು ತಾಯಿ. ನಾವಿನ್ನೇನು ಆಡಂಬರವನ್ನು ಆಸೆ ಪಡೋದಿಲ್ಲ. ಯಾರೆಲ್ಲ ಪ್ರೀತಿ ವಿಶ್ವಾಸದಿಂದ ಇರ್ತಾರೋ ಅಂಥವರಿಗೆ ಸಕ್ಸಸ್ ಅನ್ನೋದು ಸ್ವಲ್ಪ ಕಡಿಮೆನೇ ಆಯಿತಾ, ಆದರೆ ಸಿಕ್ಕೇ ಸಿಗುತ್ತೆ, ಸ್ವಲ್ಪ ಕಾಯಬೇಕು ಅಷ್ಟೇ. ಈಗ ನಿಮ್ಗೆ ಎಷ್ಟು ಹೊಡೆತಗಳು ಬೀಳ್ತಾ ಇದೆಯೋ ಜೀವನದಲ್ಲಿ, ಅದಕ್ಕಿಂತ ದೊಡ್ಡದಾದಂತಹ ಯಶಸ್ಸಿನ ಕಡೆಗೆ ನಿಮ್ಮನ್ನು ಆ ಭಗವಂತ ಕರ್ಕೊಂಡು ಹೋಗ್ತಾನೆ ಅನ್ನೋದೇ ಒಂದು ಉದಾಹರಣೆ, ಸೂಚನೆಗಳಷ್ಟೇ. ಸೊ ಪೆಟ್ಟು ಬೀಳ್ತಾ ಇದೆಯಾ, ಬೀಳಲಿ ಪರವಾಗಿಲ್ಲ, ಇವತ್ತಲ್ಲ ನಾಳೆ ನಿಮಗೆ ನಿಲ್ಸೋಕ್ಕೆ ಅಂತ ಹೇಳಿ ಆ ಭಗವಂತನೇ ನಿಮಗೆ ಕೈ ಕೊಡ್ತಾನೆ, ನಿಲ್ಲಿಸ್ತಾನೆ. ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಎಲ್ಲ ಬಂದಿದ್ದನ್ನು ಎಲ್ಲನೂ ಈಜ್ಕೋತಾ ಹೋಗೋದೇ ಜೀವನ. ಆ್ಯಂಡ್ ಈಗ ದೇವಿಗೆ ಪೂಜೆ ಎಲ್ಲ ಆಯ್ತಲ್ವಾ, ಅಕ್ಷತೆ ಕಾಳು ಹಾಕಿ ಯಾರ್ಯಾರ ಮನಸ್ಸಲ್ಲಿ ಏನೇನಿದೆಯೋ ಅದನ್ನೆಲ್ಲವನ್ನು ಇಲ್ಲಿ ಹೇಳ್ಕೊತಾ ಇದ್ದೀವಿ ನಾವು. No
ರೇ ರೇ ನಾ ನಾ पिया को मना मानत नाही रे पिया को मना मानत नाही रे पिया को मना मानत नाही रे बेनती करते मैं तो हार गई रे बेनती करते मैं तो हार गई रे पिया को मनानत नाही रे ಇನ್ನು ವ್ರತ ಎಲ್ಲ ಕಂಪ್ಲೀಟ್ ಆದಮೇಲೆ ಕೊನೆಯದಾಗಿ ಮಾಡುವಂತಹ ಒಂದು ವ್ರತ ಅಂತಂದರೆ ಅದು ಗಂಡನ ಕೈಯಿಂದ ಆಶೀರ್ವಾದ ತಗೊಳ್ಳೋದು. ಎಲ್ಲ ಹೆಣ್ಮಕ್ಳು ಯಾವುದೇ ಒಂದು ವ್ರತವನ್ನು ಮಾಡಿದ ಮೇಲೆ ಕೊನೆಯದಾಗಿ ತಮ್ಮ ಮುತ್ತೈದೆಯ ಒಂದು ತನವನ್ನು ಕಾಪಾಡ್ಕೊಳ್ಳೋಕ್ಕೆ ಗಂಡನ ಪಾದ ಮುಟ್ಟಿ ಆಶೀರ್ವಾದ, ಅವರು ಅಕ್ಷತೆ ಕಾಳು ಹಾಕಿ 100 ಕಾಲ ಸುಖವಾಗಿ ಸುಮಂಗಲಿಯಾಗಿ ಬಾಳು ಅಂತ ಅಂದಾಗ ನಮ್ಮ ಸುಮಂಗಲಿಯತನ ಜಾಸ್ತಿ ಆಗುತ್ತೆ. ಸೊ ಆದಷ್ಟು ಯಾವುದೇ ವ್ರತಗಳು ಕಂಪ್ಲೀಟ್ ಆದಮೇಲೆ ನೀವು ಗಂಡನ ಆಶೀರ್ವಾದವನ್ನು ತಗೊಳ್ಳಿ. ಹೆಂಗಿದೆ ರೀ ಪ್ರಸಾದ? ಚಿತ್ರಾನ್ನ ಈರುಳ್ಳಿನೇ ಹಾಕಿಲ್ವಲ್ಲ, ಹೆಂಗಿದೆ? ಚೆನ್ನಾಗಿದೆಯಾ? ಚೆನ್ನಾಗಿದೆ ಹಂಗಾದ್ರೆ. ಈರುಳ್ಳಿ ಏನು ಹಾಕಿಲ್ಲ ಗೈಸ್ ಇದಕ್ಕೆ ಚಿತ್ರಾನ್ನಕ್ಕೆ. ನಮ್ಮ ಯಜಮಾನ್ರು ಅಪ್ರೂವಲ್ ಕೊಟ್ಟರು ಅಂದರೆ ಮುಗೀತು ಅಂತ. ವೆಲ್ಕಮ್ ಬ್ಯಾಕ್ ಗೈಸ್. ನೋಡಿದ್ರಲ್ಲ ಪೂಜೆ ಎಲ್ಲ ಹೇಗಾಯ್ತು ಅಂತ ಹೇಳಿ. ಸಿಂಪಲ್ ಆಗಾದರೂ ಮನಸ್ಸಿಗೆ ತೃಪ್ತಿ ಆಗೋಷ್ಟು ಆ ದೇವಿನ ಆರಾಧನೆ ಮಾಡಿದ್ದೀನಿ. ನಾನು ಯಾಕೆ ಈ ರೀತಿ ಸಿಂಪಲ್ ಆಗಿ ಮಾಡೋಕ್ಕೂ ಒಂದು ಕಾರಣ ಇದೆ. ಅದನ್ನು ಲಾಸ್ಟ್ ಇಯರೇ ನಾನು ಏನು ಹಬ್ಬದ ವಿಡಿಯೋ ಹಾಕಿದ್ನ ಅದರಲ್ಲಿ ಆಲ್ಮೋಸ್ಟ್ ಶೇರ್ ಮಾಡಿದ್ದೀನಿ. ನೋಡಿಲ್ಲ ಅಂತಂದರೆ ಎಂಡ್ ಸ್ಕ್ರೀನಲ್ಲಿ ಆ ವಿಡಿಯೋನ ಕೊಡ್ತೀನಿ ನೋಡಿ. ಆ್ಯಂಡ್ ಈ ಥರ ಮಾಡೋದು ಒಂಥರ ಖುಷಿನೇ. ಯಾಕೆ ಅಂತಂದರೆ ನನಗೆ ಆಗುತ್ತೋ ಆಗೋದಿಲ್ವೋ ಅನ್ನೋ ಒಂದು ಡೌಟಲ್ಲಿ ಮಾಡಿದೆ. ಭೀಮನ ಅಮಾವಾಸ್ಯೆನೂ ಅಷ್ಟೇ. ಬಟ್ ಆ ದೇವಿ ನನಗೆ ಶಕ್ತಿ ಕೊಟ್ಟು ನನ್ನ ಕೈಯಲ್ಲಿ ಪೂಜೆ ಮಾಡಿಸ್ಕೊಂಡಿರೋದು ಇದೆಯಲ್ಲ, ಇದನ್ನೆಲ್ಲ ದೈವಾನುಲೀಲೆ ಅಂತಲೇ ಹೇಳ್ಬೋದು. ಅದಕ್ಕೂ ಮೀರಿ ಇನ್ನೇನು ಹೇಳೋಕ್ಕಾಗೋದಿಲ್ಲ. ಆ್ಯಂಡ್ ತುಂಬ ಜನ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಯಾರೆಲ್ಲ ಮಾಡಿದ್ದೀರೋ ಅವ್ರ ಮನೇಲಿ ಕೂರಿಸಿರೋದು ಲಕ್ಷ್ಮಿನೇ. ಸಿಂಪಲ್ಲಾಗಿ ಮಾಡಿರೋ ನಮ್ಮ ಮನೇಲೂ ಕೂರಿಸಿರೋದು ಲಕ್ಷ್ಮಿನೇ. ಆದರೆ ಜಾಗಗಳು ಬೇರೆ, ಮಾಡಿರುವ ಪೂಜೆಗಳು ಬೇರೆ ಅಷ್ಟೇನೆ. ಸೊ ನಾನು ಹೇಳೋದೇನಂತಂದರೆ ದೇವ್ರಿಗೆ ಇಷ್ಟ ಆಗಬೇಕು ಪೂಜೆ. ನಾವು ಆಡಂಬರದಿಂದ ಮಾಡಿದ್ರೆ ಇಷ್ಟ ಆಗುತ್ತೆ, ಖಂಡಿತವಾಗ್ಲೂ ಅನ್ಕೊಳ್ಳೋಕ್ಕೆ ಹೋಗ್ಬಿಡಿ. ಆಮೇಲೆ ತುಂಬ ಜನಕ್ಕೆ ನಾನು ಹೇಳೋದು, ಈಗ ಹೊಸದಾಗಿ ಯಾರೆಲ್ಲ ಹಬ್ಬ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರೋ ದಯವಿಟ್ಟು ನಂತರ ಎಲ್ಲ ತಗೊಂಬಂದು 1 ವರ್ಷ ಮಾಡಿಬಿಟ್ಟು ಅದಾದಮೇಲೆ ಹೆಚ್ಚು ಕಮ್ಮಿ ಆಗೋದಕ್ಕಿಂತ ನಾವು ಹಬ್ಬ ಮಾಡಬಹುದಾ ಮಾಡಬಾರ್ದಾ ಅಂತ ಹೇಳಿ ಪುರೋಹಿತರ ಹತ್ರ ಫಸ್ಟಿಗೇನೆ ಕೇಳಿಬಿಡಿ. ಪುರೋಹಿತರು ಮಾಡ್ಬೋದು ನೀವು ಅಂತ ಹೇಳಿ ನಿಮ್ಮ ಜಾತಕದಲ್ಲಿ ಬಂದರೆ ಆರಾಮಾಗಿ ಪರ್ಚೇಸ್ ಮಾಡಿ ಗ್ರ್ಯಾಂಡಾಗಿ ಹಬ್ಬನ ಮಾಡಿ. ಸೊ ನಾನು ಮಾಡಿರೋ ತಪ್ಪನ್ನು ನೀವು ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಇನ್ನು ಮಧ್ಯಾಹ್ನಕ್ಕೆ ಬೆಳಗ್ಗೆನೇ ಟಿಫನ್ಗೆ ಅಂತ ಹೇಳಿ ದೇವರಿಗೆ ನೈವೇದ್ಯಕ್ಕೆ ಚಿತ್ರಾನ್ನ ಮಾಡಿದ್ನಲ್ಲ, ಸೊ ಅದೇ ಆಯಿತು. ಈಗ ಮಧ್ಯಾಹ್ನಕ್ಕೆ ರಸಮ್ ಮಾಡ್ತೀನಿ, ಹೆಸರುಬೇಳೆ ಮಾಡ್ತೀನಿ, ಜೊತೆಗೆ ಬೋಟಿ ಏನಾದರೂ ಮಾಡೋಣ, ಹಪ್ಪಳ ಬೇಡ ಬೋಟಿ ಏನಾದರೂ ಮಾಡೋಣ ಅಂತ ಹೇಳಿ ಈಗ ಮಧ್ಯಾಹ್ನದ ಅಡುಗೆನ ಮಾಡೋಕ್ಕೆ ಹೋಗಬೇಕು. ಸೊ ಸ್ಯಾರಿ ಉಟ್ಕೊಂಡು ಅಡುಗೆ ಮಾಡೋಕ್ಕಾಗತ್ತಾ? ಖಂಡಿತವಾಗ್ಲೂ ಇಲ್ಲ. ಸೊ ಅದಕ್ಕೇ ಈಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಡುಗೆ ಮಾಡೋಕ್ಕೆ ಹೋಗ್ತೀನಿ. ಮಧ್ಯಾಹ್ನದ ಅಡುಗೆ ಆ್ಯಕ್ಚುಲಿ ನಾನು ತಿನ್ನೋ ಹಾಗಿದ್ದಿದ್ರೆ ಉದ್ದಿನ ವಡೆ ಆಗಲಿ ಅಥವಾ ಕಡಲೆಬೇಳೆ ವಡೆ ಆಗಿರಲಿ, ಬೋಂಡ ಬಜ್ಜಿ ಏನಾದರೂ ಮಾಡ್ತಾಯಿದ್ದೆ. ಬಟ್ ನಾನು ಏನೂ ತಿನ್ನೋ ಹಾಗಿಲ್ಲ. ಇನ್ನು ನಮ್ಮ ಮನೇಲಿರೋ ಇಬ್ಬರೂ 1-2 ತಿಂದರೆ ಹೆಚ್ಚೆಚ್ಚು, ಅದಕ್ಕೂ ಮೀರಿ ಜಾಸ್ತಿ ತಿನ್ನೋದಿಲ್ಲ. ಸುಮ್ಮನೆ ಅಷ್ಟೂ ಮಾಡಿ ಯಾಕೆ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿನೇ ನಾನೇನು ಮಾಡಿಲ್ಲ. ನಿಜವಾಗ್ಲೂ ಗೈಸ್ ಎಷ್ಟು ಮನಸ್ಸಿಗೆ ಸಮಾಧಾನ ಆಗ್ತಾಯಿದೆ ಅಂದರೆ ಅದನ್ನು ಮಾತಲ್ಲಿ ಹೇಳೋಕ್ಕಾಗೋದಿಲ್ಲ. ಅಷ್ಟು ಒಂದು
ಏನೋ ಮನ್ಸಿಗೆ ಸಮಾಧಾನ, ಹಬ್ಬ ಮಾಡೋದಪ್ಪ ಅಂತ ಹೇಳಿ. ಆಗೋದಿಲ್ವೇನೋ ಅಂದ್ಕೊಂಡೆ, ನೀವು ನಂಬಲ್ಲ. ಗುರುವಾರ ನನಗೆ ಹಾಸ್ಪಿಟಲ್ ಚೆಕಪ್ ಇತ್ತು ಅಂತ ಹೇಳಿ, ಅಂದರೆ ನಿನ್ನೆ ಹೋಗಿ ಬಂದು ಸಾಯಂಕಾಲ ಮನೆ ಕ್ಲೀನ್ ಮಾಡಿದ್ದೀನಿ. ಎಲ್ಲ ದೇವ್ರ ಇಚ್ಛೆ ಮಾಡಬೇಕು ಅಂತ ಇದ್ರೆ ಮಾಡಿಸ್ಕೋತಾರೆ ಅನ್ನೋದಕ್ಕೆ ನಾನೇ ನಿದರ್ಶನ. ಆ್ಯಂಡ್ ಇವತ್ತು ನೀವೇನು ನೋಡ್ತಾ ಇದ್ದೀರಲ್ಲ, ಈ ಸ್ಯಾರಿ ಇದು ಖಾದಿ ಕಾಟನ್ ಸ್ಯಾರಿ. ಇದು ನಾನೊಂದು ಸ್ಯಾಂಪಲ್ಗಂತ 2 ಪೀಸ್ ತರಿಸಿದ್ದೆ. ಒಂದು ಪೀಸನ್ನು ನಾನು ಆಲ್ರೆಡಿ ಸೇಲ್ ಮಾಡಿದ್ದೀನಿ. ಇದು 800 ರುಪೀಸು ವಿತ್ ಬ್ಲೌಸ್ ಬರುತ್ತೆ. ಬ್ಲೌಸು ಅಷ್ಟೇ ತುಂಬ ಡಿಸೈನರ್ ಥರನೇ ಕಾಣಿಸುತ್ತೆ. ಆ್ಯಂಡ್ ಈ ಸೀರೆದು ಕಂಪ್ಲೀಟ್ ಅವತ್ತು ನಾನು ವಿಡಿಯೋ ಹಾಕಿದಾಗ, ಅಂದರೆ ಲೈಕ್ ಪೋಸ್ಟ್ ಹಾಕಿದಾಗ, ಒಂದು ಸೀರೆಗೇನೆ ಏನಿಲ್ಲ ಅಂತ ಒಂದು 4-5 ಎಂಕ್ವೈರಿ ಬಂತು. ಬಟ್ ಯಾರು ಫಸ್ಟ್ ಬರ್ತಾರೋ, ಯಾರು ಫಸ್ಟ್ ತಗೋತಾರೋ ಅವರಿಗೆಲ್ಲ ಫಸ್ಟ್ ಹೋಗೋದು. ಸೊ ಫಸ್ಟ್ಗೆ ತೊಗೊಂಡ್ಬಿಟ್ರು. ಹೋಪ್ ಇವತ್ತು ಅವರು ಈ ವಿಡಿಯೋ ನೋಡ್ತಾ ಇದ್ರೆ ಖುಷಿ ಪಡ್ತಾರೆ. ನಿಜವಾಗ್ಲೂ ಎಷ್ಟು ಸಾಫ್ಟ್ ಆಗಿದೆ ಅಂತಂದರೆ ದಿನ ಪೂರ್ತಿ ನಾವು ಈ ಖಾದಿ ಕಾಟನ್ ಸ್ಯಾರಿಲಿ ಇರ್ಬೋದು. ಸೊ ಆ್ಯಕ್ಚುಲಿ ಸಿಂಗಲ್ ಪ್ಲೇಟ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಈ ರೀತಿ ಪ್ಲೇಟ್ಸ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ, ಬಿಕಾಸ್ ನಂಗೆ ಈ ಥರ ಇಷ್ಟ ಹಾಗಾಗಿ. ಆ್ಯಂಡ್ ಇನ್ನು ನೀವು ಬ್ಯಾಕ್ ಸೈಡ್ ಡಿಸೈನ್ ನೋಡೋದಾದರೆ, ಮೊನ್ನೆನೂ ನಾನು ತೋರಿಸಿದಾಗ ತುಂಬ ಜನ ಡಿಸೈನ್ ತೋರಿಸಿ ಅಕ್ಕ ಅಂತ. ಸೊ ನೋಡಿ, ಈ ಥರ ಡಿಸೈನ್ ಮಾಡಿಸಿರೋದು ಸೇಮ್ ಅದು ಆ ಸೀರೆ ಭೀಮ್ ನಮ್ಮ ಹೊಸೆಗೆ ಏನು ಉಟ್ಕೊಂಡಿದ್ನಲ್ಲ ಆ ಸೀರೆದು ಸೇಮ್ ಇದೇ ಥರನೇ ಡಿಸೈನನ್ನು ಮಾಡಿಸಿದ್ದು. ಆ್ಯಂಡ್ ತುಂಬ ಚೆನ್ನಾಗಿದೆ. ನಂಗೆ ಮೋಸ್ಟ್ ಪ್ರಾಬಬ್ಲಿ ಇಷ್ಟ ಆಗಿದೆ ಅಂದರೆ ಈ ಟೆಸಲ್ಸ್. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಸಕ್ಕದಾಗಿದೆ ಮಾತ್ರ. ಅಂದರೆ ತುಂಬ ಟೈಮು ಕ್ಯಾರಿ ಮಾಡ್ಬೋದು ಸ್ಯಾರಿ. ಸೋ ಸಾಫ್ಟ್ ಆಗಿದೆ, ತುಂಬಾ ಸಕ್ಕದಾಗಿದೆ ಮಾತ್ರ. ಸೊ ತಗೊಂಡ್ರೆ ಖಾದಿ ಕಾಟನ್ ಸ್ಯಾರೀಸ್ ನೆಕ್ಸ್ಟ್ ಟೈಮ್ ತಗೊಳ್ಳೇಬೇಕಪ್ಪ ಅಂತ. ಆಮೇಲೆ ಬೆಳಗ್ಗೆ ನಮ್ಮ ಯಜಮಾನ್ರು ಒಂದು ಕಾಂಪ್ಲಿಮೆಂಟ್ ಕೊಡ್ತಾ ಇದ್ರು. ಏನಪ್ಪ ಅಂತಂದರೆ, ಎಲೆಕ್ಷನಲ್ಲಿ ಅಂದರೆ ಈ ಹೆಣ್ಮಕ್ಳು ರಾಜಕೀಯದಲ್ಲಿ ಇರ್ತಾರಲ್ಲ, ಆ ಥರ ಕಾಣಿಸ್ತಾ ಇದೆಯಾ ಅಂತ. ನಿಮ್ಮ ಬಾಯರ್ಕೆ ನಾನು ಹಾಗೆ ಆಗಿಬಿಟ್ರೆ ಖುಷಿ ಆಗತ್ತೆ ಅಂತ ಹೇಳ್ತಾ ಇದ್ದೆ. ದೇವರ ಆಶೀರ್ವಾದ ಹೇಳೋಕ್ಕಾಗೋದಿಲ್ಲ. ಬಟ್ ಈ ಸೀರೆ ಉಟ್ಟಾಗ ಅವ್ರಿಗೆ ಹಂಗೆ ಕಾಣಿಸಿದ್ನಂತೆ, ಯಾರೋ ಸಮಾಜ ಸೇವಕಿ ಆ ಥರ ಕಾಣಿಸ್ತಾ ಇದೆಯಾ ಕಣೆ ಅಂತ. ಸೊ ಸ್ಯಾರಿಗೆ ಆಲ್ರೆಡಿ ಕ್ರೆಡಿಟ್ ಬಂದಿದೆ. ಆ್ಯಂಡ್ ನೀವು ಹೇಳಬೇಕು ಹೇಗೆ ಕಾಣ್ತಾ ಇದೆ ಸ್ಯಾರಿಲಿ ಅಂತ. ಓಕೆ, ನನಗಂತೂ ತುಂಬ ಸಖತ್ ಇಷ್ಟ ಆಯಿತು ಈ ಸ್ಯಾರಿ. ತೊಗೊಂಡಿರೋರಂತೂ ಸೀರಿಯಸ್ಲಿ ದೇ ಆರ್ ಲಕ್ಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದಾಗಿತ್ತು ಗೈಸ್ ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್. ಇನ್ನೇನು ರಾತ್ರಿಗೆ ಅನ್ನ ಸಾಂಬಾರು, ಹಪ್ಳ ಇಲ್ಲ, ಬೋಟ್ ಏನಾದರೂ ಮಾಡ್ಕೋತೀನಿ. ಸೊ ಇದು ಮೀರಿ ಇನ್ನೇನು ಇಲ್ಲ. ಇನ್ನು ಸಾಯಂಕಾಲ ಯಾರಾದರೂ ಮುತ್ತೈದರು ಬಂದರೆ ಅರ್ಶಿನ ಕುಂಕುಮ ಕೊಟ್ಟು ಕಳಿಸ್ತೀನಿ. ಆದರೆ ಈ ವಿಡಿಯೋನ ಅಟ್ಯಾಚ್ ಮಾಡ್ತೀನಿ. ಇನ್ ಕೇಸ್ ಆಗಲಿಲ್ಲ ಅಂತಂದರೆ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ತಾ ಇರಿ, ಬ್ಲೆಸ್ ಮಾಡ್ತಾ ಇರಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಈ ನಿಮ್ಮ ಕನ್ನಡತಿ ಮೇಲೆ ಇರಲಿ ಅಂತ ಬೇಡ್ಕೊತಾ, ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್. ಇನ್ನು ಆಗಲೇ ಹೇಳ್ದಾಗೇ ಸಿಂಪಲ್ಲಾಗಿ ಆರತಿ ಮಾಡಬೇಕು ಸಾಯಂಕಾಲ. ಸೊ ಮುತ್ತೈದೆಯರು ಬರ್ತಾರೆ, ಸೊ ಅವ್ರಿಗೂ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಸ್ವಲ್ಪ ಪ್ರಸಾದ ಏನಾದರೂ ಕೊಟ್ಟು ಕಳಿಸ್ತೀನಿ. ಸೊ ಸಾಯಂಕಾಲ ನೈವೇದ್ಯಕ್ಕೆ ಅಂತ ಹೇಳಿ ಹೆಸರುಬೇಳೆ ಮಾಡಿದ್ದೆ. ಸೊ ತಾಯಿಗೆ ತುಂಬ ಶ್ರೇಷ್ಠವಾದಂತಹ ಪ್ರಸಾದಗಳಲ್ಲಿ ಈ 3 ಪ್ರಸಾದ ತುಂಬಾ ಶ್ರೇಷ್ಠ. ಒಂದು ಚಿತ್ರಾನ್ನ, ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕದೆ ಮಾಡುವಂತಹ ಚಿತ್ರಾನ್ನ, ಆಮೇಲೆ ಹೆಸರುಬೇಳೆ, ಒಬ್ಬಟ್ಟು ಮತ್ತು ಸಿಹಿ ಪೊಂಗಲ್ಲು. ಇವೆಲ್ಲವೂ ಆ ವರಮಹಾಲಕ್ಷ್ಮಿ ತಾಯಿಗೆ ತುಂಬ ಇಷ್ಟವಾದಂತಹ ನೈವೇದ್ಯಗಳು. ಬಟ್ ನನ್ನ ಕೈಲಿ ಎಷ್ಟಾಗಿದೆಯೋ ಅಷ್ಟು ಮಾಡಿದ್ದೀನಿ. ಲಿಟ್ರಲಿ ನೀವು ನಂಬೋದಿಲ್ಲ ಗೈಸ್, ಅವತ್ತಿನ ದಿನ ಗೊತ್ತಿಲ್ಲ ನನಗೆ ಅದು ಎಲ್ಲಿಂದ ಶಕ್ತಿ ದೇವರು ತುಂಬಿತು ಅಂತ ಹೇಳಿ. ತುಂಬಾ ಒಂದು ರೀತಿ ಪವರ್ಫುಲ್ಲಾಗಿ ಅವತ್ತಿನ ಡೇ ಎಲ್ಲ ಎಷ್ಟು ಚೆನ್ನಾಗಿ ಹೋಯಿತು ಅಂತ ಮಾತಲ್ಲಿ ಹೇಳೋಕ್ಕಾಗೋದಿಲ್ಲ. ಆ್ಯಂಡ್ ಇನ್ನು ನಮ್ಮ ಯಜಮಾನ್ರು ಕ್ಯಾಮ್ರಾ ಹಿಡ್ಕೊಂಬಂದವ್ರೆ, ಏನಪ್ಪ ಸ್ಪೆಷಲ್ಲು ಅಂತ. ಸೊ ಇವಾಗ ನಾನು ವೇರ್ ಮಾಡಿರೋ ಡ್ರೆಸ್ಸು ಅಷ್ಟೇ ಸುದರ್ಶನ್ ಸಿಲ್ಕಲ್ಲಿ ತೊಗೊಂಡಿದ್ದು. ತುಂಬಾ ಕಂಫರ್ಟ್ ಇದೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಬೆಳಗಿಂದ ಸ್ಯಾರಿ ಹಾಕ್ಕೊಂಡು ತುಂಬ ಟಯರ್ಡ್ ಆಗಿಬಿಟ್ಟಿತ್ತು, ಅದಕ್ಕೆ ಅಂತ ಹೇಳಿ ಡ್ರೆಸ್ ಹಾಕ್ಕೊಂಡೇ ಆರತಿ ಮಾಡೋಣ, ಹೇಗಿದ್ರು ಮುತ್ತೈದೆಯರು ಬರ್ತಾರಲ್ಲ ಅವರಿಗೂ ಅರ್ಶಿನ ಕುಂಕುಮ ಎಲ್ಲ ಕೊಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ನಾನು ಆಗಲೇ ಹೇಳ್ದಾಗೇ ಮಧ್ಯಾಹ್ನನೇ ರಸಮ್ ಮಾಡಿ ಇಟ್ಬಿಟ್ಟಿದ್ದೆ. ಮಧ್ಯಾಹ್ನ ನಮ್ಮ ಯಜಮಾನ್ರು ಪಾಪ ಅವರು ಆಫೀಸ್ಗೆ ಹೋಗಿದ್ರು, ಬಂದು ತಿಂದಿಲ್ಲ. ಸೊ ನಾನು ಪರ್ಯಂತ ಇಬ್ಬರೇ ಮಧ್ಯಾಹ್ನ ರಸ ಮತ್ತು ರೈಸ್ ತಿನ್ಕೊಂಡ್ವಿ. ಈಗ ರಾತ್ರಿಗೆ 3 ಜನಕ್ಕೂ ಸೇರಿ ಅನ್ನ ರಸಮ್ಮು ಜೊತೆಗೆ ಪಾಪಡ್ ಥರ ಈ ವಿಂಗ್ಸ್ ಚಿಪ್ಸ್ ಬರುತ್ತಲ್ಲ, ಸೊ ಅದನ್ನು ಮಾಡಿದ್ದೆ ಮನೇಲಿತ್ತು ಅಂತ ಹೇಳಿ. ಆ್ಯಂಡ್ ಇನ್ನು ಕೊನೆಯದಾಗಿ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಅಲ್ಲಿ ಪೂಜೆಗೆ ದೀಪ ಹಚ್ಚಿ ಬರೋರಿಗೆ ಫಸ್ಟ್ ದೀಪ ಹಚ್ಚಿ ಪೂಜೆ ಮಾಡಿಬಿಟ್ರೆ ಬರೋರಿಗೆ ಕೊಟ್ಟು ಕಳ್ಸೋಕ್ಕೆ ಸರಿ ಹೋಗುತ್ತೆ ಅಂತ. ಆಲ್ಮೋಸ್ಟ್ ಒಂದು 3-4 ಜನ ಬಂದಿದ್ದರು ನಾವಿನ್ನೂ ಊಟ ಮಾಡೋಕ್ಕೆ ಮುಂಚೆನೇ. ಅದಾದಮೇಲೆ ಅವ್ರಿಗೂ ಸ್ವಲ್ಪ ಪ್ರಸಾದ ಹೆಸರುಬೇಳೆ ಮಾಡಿದ್ನಲ್ಲ ಅದನ್ನೆಲ್ಲ ಕೊಟ್ಟು ಕಳಿಸ್ದೆ. ಅದಾದಮೇಲೆ
ಮಹಾಲಕ್ಷ್ಮಿ ಕಲಾ ಇನ್ನೇನು ನಾನು ಡ್ರೆಸ್ ಚೇಂಜ್ ಅಂದರೆ ಆರತಿ ಎಲ್ಲ ಮಾಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ನೈಟಿ ಹಾಕ್ಕೊಂಡ್ಮೇಲೆ ಬಂದರು. ಆಲ್ಮೋಸ್ಟ್ ಒಂದು 9 ಆಗಿತ್ತು. ಬಟ್ ಬಂದಿರೋ ಮುತ್ತೈದೆಯರನ್ನ ಹಾಗೆ ಕಳಿಸ್ಬಾರ್ದು ಅಂತ ಹೇಳಿ ಆರತಿ ನೀರು ತೆಗೆದಿದ್ರೂ ಪರವಾಗಿಲ್ಲ ಅಂತ ಹೇಳಿ ಅವ್ರಿಗೆ ಆಗಲೇ ಕುಂಕುಮ ಕೊಟ್ಟು ಈಗ ದೇವಿಗೆ ಆರತಿಯನ್ನು ದೃಷ್ಟಿ ತೆಗಿತಾ ಇದ್ದೀನಿ. ಸೊ ನಮ್ಮನೆಯ ವರಮಹಾಲಕ್ಷ್ಮಿ ಹೇಗಿದ್ಲು ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.